ಅಮ್ಮ, ಶಾಲೆಗೆ ಹೋಗ್ಬಿಟ್ಟು ಬರ್ತೀನಿ. ವೈಜಯಂತಿ ಕೂಗಿದಾಗ ಎಂದಿನಂತೆ ಲಲಿತಮ್ಮ ಹೂಗುಟ್ಟಲಿಲ್ಲ. ಒಳ್ಳೆಯದು, ಹೋಗಿ ಬಾ ಎಂದು ಉಚ್ಚರಿಸಲಿಲ್ಲ. ಅಮ್ಮ ಕೇಳಿಸ್ತೋ ಇಲ್ಲವೋ? ವೈಜಯಂತಿ ಕೇಳಿದಾಗ ಲಲಿತಮ್ಮ ಕೋಪದಿಂದ, ನನಗೆ ದೇವರು ಕಿವಿ ಕೊಟ್ಟಿದ್ದಾನೆ. ಜೀವಮಾನ ಪೂರ್ತಿ ನೀನು ಮೇಡಮ್ಮನಾಗಿ ಅಮ್ಮ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿರು. ನಾನು ಆನಂದವಾಗಿ ಕೇಳಿಸಿಕೊಳ್ತಾ ನಿನಗೆ ಆಶೀರ್ವಾದ ಮಾಡ್ತಿರ್ತೀನಿ. ನಿನಗೂ 26 ವರ್ಷ ಆಯಿತು. ನಿನ್ನ ಹಣೆಯಲ್ಲಿ ಮದುವೆ, ಮಕ್ಕಳು, ಮರಿ ಆ ದೇವರು ಬರೆದಿದ್ದಾನೋ ಇಲ್ಲವೋ ಎಂದರು. ದೇವರು ಬರೆದಿದ್ದಾನೋ ಬಿಟ್ಟಿದ್ದಾನೋ, ಆದರೆ ನೀನು ಬಲವಂತವಾಗಿ ನನಗೆ ಬೇಡದ ಮದುವೆ ಮಾಡಿಸಬೇಡ ಎಂದಳು. ಲಲಿತಮ್ಮ ಕೋಪದಿಂದ, ಏಕೆ? ಮೊನ್ನೆ ಬಂದ ವರ ಏನಾಗಿದ್ದಾನೆ? ನಿನ್ನ ಹಾಗೆ ಅವನು BA ಓದಿ ಹೈಸ್ಕೂಲ್ ಟೀಚರ್ ಆಗಿದ್ದಾನೆ. ಸ್ವಂತ ಮನೆ ಇದೆ. ಎತ್ತರ ದಪ್ಪವಾಗಿದ್ದಾನೆ ಎಂದು ವರ್ಣಿಸುತ್ತಿದ್ದಂತೆ, ಕೆಲವು ಪ್ರಾಣಿಗಳು ಎತ್ತರ ದಪ್ಪವಾಗಿ ಇರುತ್ತದೆ. ಉದಾಹರಣೆಗೆ ಎನ್ನುತ್ತಿದ್ದಂತೆಯೇ ಒಳಗಿಂದ ಬಂದ ವಸುಂಧರ, ಜಯ, ಅಮ್ಮನಿಗೆ ಏಕೆ ರೇಗಿಸ್ತಿ? ನಿನಗೆ ಶಾಲೆಗೆ ಹೊತ್ತಾಗುತ್ತೆ, ಹೋಗು ಎಂದು ಹೇಳಿದಳು. ಲಲಿತಮ್ಮ ಸೊಸೆಗೆ, ವಸು, ನೀನಾದರೂ ಅವಳಿಗೆ ಬುದ್ಧಿ ಹೇಳಮ್ಮ. ಅವಳಿಗೂ 26 ವರ್ಷ ಆಯಿತು. ಎಷ್ಟು ದಿನ ನಿಮ್ಮ ತಲೆಯ ಮೇಲೆ ಭಾರವಾಗಿ ಕೂತಿರ್ತಾಳೆ? ನಿಮಗೆ ನಿಮ್ಮ ಮಕ್ಕಳು, ಮರಿ, ಸಂಸಾರ ಇಲ್ಲವೇನು ಎಂದರು ವೈಜಯಂತಿ ಹಠದಿಂದ. ಮಗ, ಸೊಸೆ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಇದ್ದೋಳು ಆಗಿದ್ರೆ ಅಣ್ಣನಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ಈ ಮದುವೆ ಹೂಡಿಸ್ತಾ ಇರಲಿಲ್ಲಮ್ಮ ನೀನು ಎಂದಳು. ಲಲಿತಮ್ಮ ಅಪಮಾನದಿಂದ, ನಾನು ಮಗ ಸೊಸೆನ ಪ್ರೀತಿ ಮಾಡೋಲ್ಲವೇನೆ? ಶಾಮು ಅಂದರೆ ಪ್ರಾಣ ಇಟ್ಟಿದ್ದೀನಿ. ಅವನಿಗೆ ಒಳ್ಳೆಯದಾದರೆ ಸಾಕು ಅಂತ ದಿಕ್ಕಿನ ದೇವರಿಗೆ ಬೇಡಿಕೋತಿರ್ತೀನಿ. ವಸುನ ನಾನು ಸೊಸೆ ಅಂತ ತಿಳಿದಿಲ್ಲ. ಗೋಪು, ಶೀನು ಶಾಲೆಯಿಂದ ಬಂದರೆ ಅಮ್ಮ ಬರಲ್ಲ, ಅಜ್ಜಿ ಅಂತ ಬರುತ್ತವೆ ಎಂದರು. ಚಪ್ಪಲಿ ಬಿಚ್ಚಿ ಒಳಗೆ ಬಂದ ವೈಜಯಂತಿ, ಅತ್ತಿಗೆ ಒಳ್ಳೆಯರು. ಅವರ ಸ್ನೇಹ ಸೌಹಾರ್ದದಿಂದ ಮನೆಯಲ್ಲಿ ಶಾಂತಿ ಇದೆ. ಆದರೆ ನೀನು ಮಾಡಿದ ಪಾರುಪತ್ಯಗಳಿಗೆ ಬೇರೆಯವರಾಗಿದ್ದರೆ ಸಿಡಿದಿದ್ದು ಬೇರೆ ಹೋಗ್ತಾ ಇದ್ದರು. ವೈಶಾಲಿ ಮದುವೆಗೆ 2 ಬಾಣಂತನಗಳಿಗೆ ಅಂತ ಅಪ್ಪನ ಇನ್ಶೂರೆನ್ಸ್ ಹಣ, ಮನೇಲಿದ್ದ 10 ತೊಲ ಬಂಗಾರ ಎಲ್ಲ ಹಾಳು ಮಾಡಿದೆ. ಒಬ್ಬ ಬ್ಯಾಂಕ್ ಕಾರಕ್ಕೂ ನನಗೆ ಅಷ್ಟೆಲ್ಲ ಕೊಡಬೇಕಾಗಿತ್ತಮ್ಮ. ಈಗ 5 ತೊಲದ ಬಳೆ ಇದೆ. ಇದು ನನ್ನ ಮದುವೆಯಲ್ಲಿ ನನಗೆ ಕೊಡ್ತಿದ್ದಿ. ಅತ್ತಿಗೆಗೇನು ಸಿಕ್ತು? 15 ತೊಲದ ಚಿನ್ನ ಇದ್ದಾಗ 3 ಜನಕ್ಕೂ 5 ತೊಲ ಚಿನ್ನ ಸೇರಬೇಕಿತ್ತು. ಬಾಯಲ್ಲಿ ವಸುನು ನನ್ನ ಮಗಳು ಅಂತಿ. ಮದುಕೆ ಆದರೂ ಬಳೆ ನಿನ್ನ ಕೈಲಿದೆ. ಮದುವೆ ಆಗಿ ಬಂದ 10 ವರ್ಷದಿಂದ ಅತ್ತಿಗೆಗೆ ಏನು ಸಿಕ್ಕಿದೆ ಎಂದಳು. ವಸುಂಧರ ಗಲಿಬಿಲಿಯಿಂದ, ಜಯ, ಶಾಲೆಗೆ ಹೋಗು. 9 ಕಾಲ ಆಯಿತು. ನಿಮ್ಮ ಪ್ರಿನ್ಸಿಪಲ್ 10 ನಿಮಿಷ ಲೇಟ್ ಆದರೆ 1 ರೆಡ್ ಮಾರ್ಕ್ ಹಾಕ್ತಾರೆ ಎಂದಳು. ಇವತ್ತು ಶಾಲೆಗೆ ಹೋಗದಿದ್ದರೂ ಚಿಂತೆ ಇಲ್ಲ ಅತ್ತಿಗೆ. ಆ ವರನ ವಿಷಯ ಬೇಡ ಅನ್ನೋದು ಖಚಿತ ಮಾಡಿಯೇ ಹೋಗ್ತೀನಿ ಎಂದಳು. ಲಲಿತಮ್ಮ ಕೋಪದಿಂದ, ನೀನು ಮದುವೆ ಆಗದೇ ಇದ್ದರೆ ಬೇಡ. ಆ ಶಾಲೆಯಲ್ಲಿ ಊಳಿಗ ಮಾಡಿಕೊಂಡು 400 ರೂಪಾಯಿ ಸಂಪಾದಿಸಿಕೊಂಡು ಬಿದ್ದಿರು. ಆದರೆ ನನಗೆ ವಸುಗೆ ತಂದುಹಾಕಬೇಡ. ಅವಳು ಕೃತಯುಗದ ಹುಡುಗಿ ಎಂದರು. ಆದರೆ ನೀನು ಶುದ್ಧ ಕಲಿಯುಗದೊಳಮ್ಮ. ಅಣ್ಣ ಅತ್ತಿಗೆಗೆ ಸೇರಬೇಕಾದ ಈ ಮನೆ ಮಾರಿ ಹಾಕಿ ಆ 1 ಲಕ್ಷ ರೂಪಾಯಿಗಳನ್ನು ಆ ಗಂಡಿನವರು ಅನ್ನೋ ಅಯೋಗ್ಯರಿಗೆ ಸುರಿದು ನೀನು ಮಾಡೋ ವಿವಾಹ ನನಗೆ ಬೇಡ ಎಂದಳು. ನಿನ್ನ ತ್ರಿಪುರ ಸುಂದರಿ ರೂಪಕ್ಕೆ ವರದಕ್ಷಿಣೆ ಇಲ್ಲದೆ ಯಾವನೇ ವಿವಾಹವಾಗ್ತಾನೆ? ಜೀವಮಾನ ಪೂರ್ತಿ ಇವರಿಗೆ ಭಾರವಾಗಿ ಬಿದ್ದಿರ್ತೀಯೇನು? ಶ್ಯಾಮುಗೆ ಸಾಲ ಸೋಲ ಇಲ್ಲದೆ ನಿನ್ನ ವಿವಾಹವಾಗಲಿಂದ ಮನೆ ಮಾರಿಸಿದ್ದೀನಿ ಎಂದರು. ಶ್ಯಾಮಣ್ಣ ಕೋಣೆಯೊಳಗಿಂದ ಬಂದ. ತಂಗಿಯ ಕಡೆ ನೋಡಿ, ಜಯ, ಏನಮ್ಮ ಗದ್ದಲ? ನಾನು 10ವರೆಗೆ ಆಫೀಸಿಗೆ ಹೋಗೋನು. ನಿನ್ನದು ಪ್ರೈವೇಟ್ ಶಾಲೆ. 9ಕ್ಕೆ ಮನೆ ಬಿಡೋಳು. ಇನ್ನು ವಾದ ಮಾಡ್ತಾ ಕೂತಿದ್ದಿ. ಶಾಲೆಗೆ ಹೋಗು. ಮದುವೆ ವಿಷಯ ಸಂಜೆಗೆ ಚರ್ಚೆ ಮಾಡಿದರಾಯಿತು ಎಂದ. ವೈಜಯಂತಿ ಖಚಿತವಾದ ಸ್ವರದಲ್ಲಿ, ಅಣ್ಣ, ನನಗೆ ಈ ಮದುವೆ ಇಷ್ಟವಿಲ್ಲ. ಈ ಮದುವೆಯಿಂದ ಅತ್ತಿಗೆಗೆ, ನಿನ್ನ ಮಕ್ಕಳಿಗೆ ಅನ್ಯಾಯವಾಗುತ್ತೆ. ನಗದು 1 ಲಕ್ಷ ಚಿನ್ನ ಎಲ್ಲ ವೈಶಾಲಿಗೆ ಹೋಗಿದೆ. ಈ ಮನೇನು ನನಗಾಗಿ ಮಾರಾಟ ಆದರೆ ಅತ್ತಿಗೆಗೆ ಏನು ನ್ಯಾಯ ಸಿಕ್ಕ ಹಾಗಾಗುತ್ತೆ ಎಂದಳು. 9:15 ಆಗ ಕಣ್ಣು ಜುತ್ತ ಹೊರಗೆ ಬಂದಳು ವೈಶಾಲಿ. ಏನೇ ಅದು? ಸಣ್ಣ ಬಾಯಲ್ಲಿ ದೊಡ್ಡ ಮಾತು. ಹೆತ್ತ ತಾಯಿ ದೇವರ ಸಮಾನ. ಅಮ್ಮ ನಮಗೆ ಅನ್ಯಾಯ ಮಾಡ್ತಾಳಾ? ಅಮ್ಮನ ಕಣ್ಣೀರು ನೋಡಲಾರದೆ ಬಹು ಕಷ್ಟಪಟ್ಟು ಈ ವರ ಹೊಂದಿಸಿದ್ದೀನಿ. ಕನ್ನಡಿಲಿ ನಿನ್ನ ಮುಖ ನೋಡಿಕೊ ಎಂದಳು. ಅಕ್ಕ, ತವರು ಮನೆಗೆ ಬಂದು 9:15 ಗಂಟೆಗೆ ಬೆಳಿಗ್ಗೆ ಎದ್ದು ಮಜಾ ಮಾಡು ನಿನಗೆ 4:15 ಬೆಳಿಗ್ಗೆ ಎದ್ದು ಮೂಗಿಗೆ ಕವಡೆ ಕಟ್ಟಿಕೊಂಡು ದುಡಿಯೋ ಅತ್ತಿಗೆ ಬಗ್ಗೆ ಮರುಕ ಇದೆಯಾ? ನಮ್ಮನೆ ಸೇರಿದ್ದಕ್ಕೆ ಅವರಿಗೆ ಬರೀ ದುಡಿತ ಒಂದೇನಾ ಎಂದಳು ವೈಜಯಂತಿ. ಅತ್ತೆ ಮನೇಲಿ ಎಲ್ಲರೂ ದುಡಿಲೇಬೇಕು. ನಾನು ತವರು ಮನೆ ಅಂತ ಇಲ್ಲಿ 9:00ವರೆಗೆ ಹೇಳ್ತೀನಿ. ಅಲ್ಲಿ ನಮ್ಮೂರಿಗೆ ಹೋದರೆ 5:00ವರೆಗೆ ಹೇಳ್ತೀನಿ ಎಂದಳು. ಅತ್ತಿಗೆಗೆ ನಮ್ಮ ಮನೇಲಿ ಏನು ನ್ಯಾಯ ಸಿಕ್ಕಿದೆ? ಅಣ್ಣನಿಗೆ ಅವರನ್ನು ಕೊಟ್ಟು ವಿವಾಹ ಮಾಡಿದಾಗ 10 ವರ್ಷದ ಹಿಂದೆ 50,000 ಕೊಡಿ. ಮನೆ ಒಂದು ಹದಕ್ಕೆ ತರ್ತೀನಿ. ಮದುವೆ ಆಡಂಬರ ಬೇಡ ಅಂದಳು ಅಮ್ಮ. ಅತ್ತಿಗೆ ತಂದೆ ಅಮ್ಮನ ತಾಳಕ್ಕೆ ಕುಣಿದು ಹಣ ನೀಡಿದರು. ಆಗ ಆ ಹಣ ಸುರಿದು ಅಮ್ಮ ಮನೆ ಕಟ್ಟಿಸಿದಳು. ಮನೆ ಒಂದು ಸ್ವರೂಪಕ್ಕೆ ಬಂತು. ಈಗ ಈ ಮನೆ ಲಕ್ಷ ರೂಪಾಯಿಗಳಿಗೆ ಮಾರಿದರೆ ಅಣ್ಣನಿಗೆ ನಷ್ಟ ಆಗಲ್ವಾ? ಅಣ್ಣನಿಗೆ ಬರೋ ಸಂಬಳದಲ್ಲಿ ಮನೆ ಬಾಡಿಗೆನೂ ಕೊಟ್ಟು ಜೀವನ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಎಂದಳು. ಶ್ಯಾಮಣ್ಣನ ಮೇಲೆ ನಿನಗೆ ಮಾತ್ರ ಪ್ರೀತಿ ಇರೋದು, ನನಗಿಲ್ವಾ? ಮನೆ ಹೊರಗಿನವರಿಗೆ ಮಾರ್ತಾ ಇಲ್ಲ, ನಮ್ಮ ಮಾವಂಗೆ ಮಾರ್ತಿರೋದು. 10 ವರ್ಷ ಅಣ್ಣ ಬಾಡಿಗೆ ಇಲ್ಲದೆ ಇಲ್ಲಿರಲಿ ಅಂತಾರೆ. 10 ವರ್ಷದ ಮೇಲೆ ಬಡ್ಡಿ ಕೊಟ್ಟು ಬಿಡಿಸಿಕೊಬಹುದು. ಮನೆ ಇದ್ದರೂ ಮುಂದೆ 3 ಜನದ ಪಾಲು ಅಂದರೆ ಅವನಿಗೇನು ದಕ್ಕತ್ತೆ? ಈಗ ಸಾಲ ಮಾಡಿ ನಿನ್ನ ಮದುವೆ ಮಾಡಿದ ಅನ್ಕೋ. ಆದರೆ ನಿನ್ನ ಗಂಡನ ಮನೆಯವರು ನಾಳೆ ಮನೆಯಲ್ಲಿ ಪಾಲು ಕೇಳಿದರೆ, ನಮ್ಮತ್ತೆ ಅಂತೂ ಈಗಾಗಲೇ 4-6 ಸಲ ಕೇಳಿದರು ಎಂದಳು. ನಿಮ್ಮತ್ತೆ ಕೇಳಿದರೆ ನಾನು ಉಗಿದು ಉಪ್ಪು ಹಾಕ್ತೀನಿ. ಮನೆಯಲ್ಲಿ ಪಾಲು ಬೇಡಲಿಕ್ಕೆ ಅವರಿಗೇನೂ ಹಕ್ಕಿಲ್ಲ. 10 ವರ್ಷದ ಹಿಂದೆ ನಿನ್ನ ಮದುವೆ ಆದಾಗ ಈ ಮನೆ ಸೈಟ್ 1,00,000 ರೂಪಾಯಿ ಬಾಳ್ತಿತ್ತು.
ಆಗ ಸುಮಾರು ಲಕ್ಷ ರೂಪಾಯಿಗಳವರೆಗೂ ಸುರಿದು 10 ತೊಲ ಚಿನ್ನ ಸುರಿದು ನಿನ್ನ ಮದುವೆ ಮಾಡಿದ್ದಾಳೆ ಅಮ್ಮ. ಮನೆಯಲ್ಲಿದ್ದ 50,000 ರೂಪಾಯಿಗಳ ಬೆಳ್ಳಿ ಸಾಮಾನು ನಿಮ್ಮ ಪಾಲಾಯಿತು. ದೇವರ ಮನೆಯ 2 ನೀಲಾಂಜನ ಬಿಟ್ಟು ಈಗ ಇಲ್ಲಿ ಏನಿದೆ? ನಿಮ್ಮತ್ತೆಯ ಹೆಸರು ಹೇಳಿ ನೀನು ಲೂಟಿ ಹೊಡಿತಿ. ಈಗ ನಿಮ್ಮತ್ತೆ ನಿನಗೆ ಹೆದರ್ತಾರೆ. ನೀನು ಅವರನ್ನು ಹೇಗೆ ಮೂಲೆಯಲ್ಲಿ ಕೂರಿಸಿ ಪಾರುಪತ್ಯ ಮಾಡ್ತೀಯ ಅಂತ ನನಗೆ ಗೊತ್ತು ಎಂದಳು. ಜಯ ಕೆಂಡ ಮಂಡಲ ಕೂಗಿದಳು ವೈಶಾಲಿ. ವೈಜಯಂತಿ ಹೆದರದೆ, ನೋಡಕ್ಕ, ಮನೆಯಲ್ಲಿ ನಿನಗೆ ಕನಸಲ್ಲಿಯೂ ಪಾಲು ಸಿಗಲ್ಲ. ಈಗಾಗಲೇ ಹಿತ್ತಾಳೆ ಬೆಳ್ಳಿ ಪಾತ್ರೆಗಳಿಂದ ಸಾಕಷ್ಟು ಲೂಟಿ ಹೊಡೆದಿದ್ದಿ. ಈಗ ಈ ಮನೆ 4 ಲಕ್ಷ ರೂಪಾಯಿ ಬಾಳುತ್ತೆ. ಸೈಟ್ ದೊಡ್ಡದಿದೆ. ಇದನ್ನು ಸುಲಭವಾಗಿ 1 ಲಕ್ಷಕ್ಕೆ ಹೊಡೆದು ಹಾಕ್ತೀನಿ ಅಂದರೆ ಸಾಧ್ಯವಿಲ್ಲ. ಇದು ಅಣ್ಣನ ಪಾಲಿಗೆ ಆಸ್ತಿಯಾಗಿ ಉಳಿಯಬೇಕು. ಅವನಿಗೂ 2 ಗಂಡು ಮಕ್ಕಳಿವೆ. ಅಣ್ಣ ಅತ್ತಿಗೆಯ ಒಳ್ಳೆತನ ದುರುಪಯೋಗಪಡಿಸಿಕೊಳ್ಳೋದು ಇನ್ನಾದರೂ ಬಿಡು. ತವರಿಗೆ ತಿಂಗಳಾನುಗಟ್ಟಲೆ ಬಂದು ಅತ್ತಿಗೆ ಕೈಲಿ ಉಪಚಾರ ಮಾಡಿಸ್ಕೊತಿ. ಹೋಗುವಾಗ ನಿನಗೆ ಸೀರೆಯ ಉಡುಗೊರೆ. ನಿನಗೆ ಸೀರೆಗಳಿಗೆ ಏನು ಕಡಿಮೆ ಆಗಿದೆ? ಅತ್ತಿಗೆಗೆ ಲಕ್ಷಣವಾಗಿ 4 ಸೀರೆ ತೆಕ್ಕೊಡು ಎಂದಳು. ಶ್ಯಾಮು ಬೇಸರದಿಂದ, ಶಾಲೆಗೆ ಹೋಗಮ್ಮ ಎಂದ. ವೈಜಯಂತಿ ಕೋಪದಿಂದ, ನನ್ನ ಬಾಯಿ ಮುಚ್ಚಿಸಬೇಡಣ್ಣ. ಅವಳಿಗೆ ಊರಿಗೆ ಹೋಗಲಿಕ್ಕೆ ಹೇಳು. ಅವಳು ತೋರಿಸಿದ ಗಂಡು ನನಗೆ ಇಷ್ಟವಿಲ್ಲ. ನನಗೆ ಗಂಡು ಹುಡುಕಿದರೆ 2 ತೊಲ ಬಂಗಾರ ಕೊಡ್ತೀನಿ ಅಂತಿದ್ದಾಳೆ ಅಮ್ಮ. ಜಿಲ್ಲೆಯಲ್ಲಿ ಒಳ್ಳೆ ಜನನಿಬಿಡ ಸ್ಥಳದಲ್ಲಿ ಪೇಟೆ, ಕಾನ್ವೆಂಟ್ ಎಲ್ಲಕ್ಕೆ ಹತ್ತಿರವಾಗಿದೆ ಈ ಮನೆ. ಇದನ್ನು ಲಕ್ಷ ರೂಪಾಯಿಗಳಿಗೆ ಹೊಡಿಬೇಕು ಅಂತಿದ್ದಾಳೆ. ಮದುವೆ ಆದಾಗಿನಿಂದ ತವರು ಮನೆ ಲೂಟಿ ಹೊಡಿತಿರೋದೇ ಆಗಿದೆ. ಅಣ್ಣ ಅಣ್ಣ ನಾನು ಅವಳು ಹುಡುಕಿದ ಆ ವರ ಮಹಾಶಯನನ್ನು ಖಂಡಿತ ವಿವಾಹವಾಗಲ್ಲ. ಈ ಮನೆ ನಿಂದು, ಅತ್ತಿಗೆದು. ನಿನ್ನ ಆ 2 ಗಂಡು ಮಕ್ಕಳಿಗೆ ಸೇರಿತು. ಇದನ್ನು ಮಾರಲಿಕ್ಕೆ ಅಮ್ಮನಿಗೆ ಹಕ್ಕಿಲ್ಲ. ತನ್ನ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು ಮಾಡಬೇಕೆನ್ನೋ ತಾಯಿ ಗಂಡು ಮಗನ ಬದುಕು ಹಾಳು ಮಾಡಬಾರದು ಎಂದಳು. ಸದ್ಯಕ್ಕೆ ನೀನು ಶಾಲೆಗೆ ಹೋಗಮ್ಮ. ನಿನಗೆ ಇಷ್ಟ ಇಲ್ಲದ ಈ ವಿವಾಹ ನಾನು ಮಾಡಲ್ಲ ಎಂದ. ನೀನು ಅವಳು ಕುಣಿದ ಹಾಗೆ ಕುಣಿದರೆ ಹೇಗೋ? ಜೀವಮಾನ ಪೂರ್ತಿ ನಿನ್ನ ತಲೆ ಮೇಲೆ ಕೂತಿರ್ತಾಳೆ. ಕೋಳಿನ ಕೇಳಿ ಮಸಾಲೆ ಅರಿತಾರೇನೋ? ಇವತ್ತು ವೈಶಾಲಿಯ ಮಾವ ಬರ್ತಾರೆ. ಮನೆ ವಿಷಯ ನಾನು ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಎಂದರು ಲಲಿತಮ್ಮ. ಶ್ಯಾಮು ಗಡುಸಾಗಿ, ನೋಡಮ್ಮ, ಮನೆ ನನ್ನ ಪಿತ್ರಾರ್ಜಿತ ಆಸ್ತಿ. ನಾನು 36 ವರ್ಷದ ಗಂಡಸು. ಬೆಟ್ಟು ಚೀಪೋ ಮಗು ಅಲ್ಲ. ನನ್ನ ಸಹಿ ಇಲ್ಲದೆ ನೀನು ಮನೆಗಿನೆ ಮಾರೋ ಹಾಗಿಲ್ಲ. ಸದ್ಯಕ್ಕೆ ಮನೆ ಮಾರೋ ವಿಷಯ ಬೇಡ ಎಂದ. ಲಲಿತಮ್ಮ ಬುದ್ಧಿ ಹೇಳುವಂತೆ, ಇವತ್ತಲ್ಲ ನಾಳೆ ಅವಳ ಮದುವೆ ಆಗಬೇಕಾದರೆ ಮನೆ ಮಾರಬೇಕಪ್ಪ. ನೀನು ಸಾಲ ಸೋಲ ಮಾಡೋ ಸ್ಥಿತಿಲಿ ಇದ್ದೀಯಾ? ನಿನಗೆ ಬರೋ 3,000 ರೂಪಾಯಿ ಸಂಬಳ ಈ ಸಂಸಾರದ ಹಡಗಿಗೆ ಬೇಕಾಗುತ್ತೆ. ಜೊತೆಗೆ ವೈಶಾಲಿ ಗಂಡ ಮನೆಯಲ್ಲಿ ಪಾಲು ತಗೊಂಬ, ಕಡೆಯ ಪಕ್ಷ 50,000 ಆದರೂ ನಿನ್ನ ಪಾಲಿನ ಹಣ ತಗೊಂಬ ಅಂತಿದ್ದಾರಂತೆ ಎಂದರು. ವೈಶಾಲಿ ಮಾವನ್ನ ಒಂದು ಸಲ ನನ್ನೆದುರು ಬಂದು ಮಾತಾಡು ಅನ್ನು. ಚೆನ್ನಾಗಿ ಜಾಡಿಸ್ತೀನಿ. ಅವಳ ಮದುವೆ ಆದ 10 ವರ್ಷದಿಂದ ನೀನು ಏನೇನು ತುಂಬಿಸಿ ಕೊಟ್ಟಿದ್ದಿ ನನಗೆ ಗೊತ್ತಿಲ್ವಾ ಎಂದವನು. ವೈಶಾಲಿ ವಿವಾಹ ಆಗಿ 10 ವರ್ಷದಿಂದ ಏನೇನು ಲೂಟಿ ಹೊಡೆದಿದ್ದಾಳೆ ತವರಿನಿಂದ. ಈ ಮನೆಯ ಮೇಲೂ ಕಣ್ಣು ಏಕಮ್ಮ ಎಂದ. ವೈಶಾಲಿ ಗಟ್ಟಿ ಧ್ವನಿಯಲ್ಲಿ ಅಬ್ಬರಿಸುತ್ತಾ, ನೋಡೆ ಅಮ್ಮ, ಅವನು ಮಾತಾಡೋದು. ನಾನೇನೋ ತಿದ್ದಿದ್ದೀನಿ ಅವನ ಸೊತ್ತು ಹೇಳು. ಎಲ್ಲ ಒಂದಕ್ಕೆರಡಾಗಿ ಕೊಡ್ತೀನಿ ಎಂದಳು. ಉಗ್ರಾಣದಲ್ಲಿದ್ದ ಹಳೆ ಕಾಲದ ಕಂಚಿನ ಪಂಚೋತ್ರೆಗಳು, ಹಿತ್ತಾಳೆ ಡಬರಿಗಳು, ತಾಮ್ರದ ಕೊಡ, ಹಂಡೆಗಳಿಂದ ಹಿಡಿದು ಅರ್ಧ ಉಗ್ರಾಣ ತುಂಬಿದ ಆ ಪಾತ್ರೆಗಳಲ್ಲಿ ಕಬ್ಬಿಣದ ಸಂದೂಕದಲ್ಲಿದ್ದ 6 ಬೆಳ್ಳಿ ತಟ್ಟೆಗಳು, 6 ಲೋಟ, 4 ತಂಬಿಗೆ, ದೊಡ್ಡ ದೊಡ್ಡ ಹಣತೆಗಳು, 6 ಬೆಳ್ಳಿ ಬಟ್ಟಲು, ಪಂಚವಾಳ, ಗಂಧದ ಬಟ್ಟಲು, ಹೂ ಬುಟ್ಟಿಯಲ್ಲಿ. ಏಕೆ ನೀನು ಒಬ್ಬಳೇನ ಮಗಳು? ಅತ್ತಿಗೆಗೆ ಸೇರಬೇಕಾದದ್ದು ಏನೂ ಇಲ್ಲವಾ? ಅವರು ತಂದ 50,000ದಿಂದ ಆಗ ಮನೆ ಒಂದು ಸ್ವರೂಪಕ್ಕೆ ಬಂತು. ಇವತ್ತು ಅಷ್ಟರ ಮಟ್ಟಿಗೆ ಮನೆ ರಿಪೇರಿ ಅಂದರೆ 1.5 ಲಕ್ಷ ರೂಪಾಯಿ ಅತ್ತಿಗೆದು, 2 ಲಕ್ಷ ರೂಪಾಯಿ ಅಣ್ಣಂದು, 1 ಲಕ್ಷ ಅಮ್ಮನ ಪಾಲೆಂದು. ಅಮ್ಮನ ಹೆಸರಲ್ಲಿ ಬ್ಯಾಂಕ್ನಲ್ಲಿರುತ್ತೆ. ಅಮ್ಮನ ಜೀವಮಾನ ಪೂರ್ತಿ ಯಾರು ಸಾಕ್ತಾರೋ ಅವರ ಹೆಸರಿಗೆ ಮುಂದೆ ಆ ದುಡ್ಡು ಇರುತ್ತೆ. 50,000 ನನ್ನ ಪಾಲಿಂದು. ಒಟ್ಟು 5 ಲಕ್ಷಕ್ಕೆ ಈ ಮನೆ ಮಾರ್ತೀವಿ ಎಂದಳು ವೈಜಯಂತಿ. ನೀನು ಶಾಲೆಗೆ ತೊಲಗಿ ಹೋಗೆ. ವಸು, ನೀನು ಅಡಿಗೆಗೆ ಹೋಗಮ್ಮ. 12 ಗಂಟೆ ಹೊತ್ತಿಗೆ ಬೀಗರು ಬರ್ತಾರೆ. ಗಸಗಸೆ ಪಾಯಸ, ವಾಂಗಿಬಾತ್, ಹಪ್ಪಳ ಸಂಡಿಗೆ ಕರೆದು ಅಡಿಗೆ ಮಾಡು. ಮಗು 4 ಗಂಟೆಗೆ ಊರಿಗೆ ಹೋಗ್ತಾಳೆ. ನಾನೊಂದಿಷ್ಟು ಕೋಡು ಬಳೆ ರವೆ ಉಂಡೆ ಮಾಡ್ತೀನಿ ಎಂದರು ಲಲಿತಮ್ಮ. ಮಕ್ಕಳಿಗೆ 8 ಗಂಟೆಗೆ ಏನು ತಿನ್ನಿಸಿ ಕಳಿಸಿದ್ದಿ ಎಂದ. ಒಲೆ ಮುಸುರೆ ಮಾಡಬೇಡ. ಇನ್ನೊಂದು ಸಲ ಮಡಿಲಿ ಕಾಫಿ ಮಾಡ್ಕೋಬೇಕು ಅಂದರು ನಿಮ್ಮ ತಾಯಿ. ಒಂದು ರೊಟ್ಟಿ ತಟ್ಟಿ ಕೊಟ್ಟೆ. ಅದನ್ನೇ ಅರ್ಧ ತಿಂದು ಹೋದವು ಎಂದಳು ವಸುಂಧರ. ಮೊದಲು ಒಂದಿಷ್ಟು ಅನ್ನ ಮಾಡಿ ಮಕ್ಕಳಿಗೆ ಮೊಸರನ್ನು ತಿನ್ನಿಸಿ ಬಾ. ಅಮ್ಮ ತನ್ನ ಬೀಗರಿಗೆ ಗಸಗಸೆ ಪಾಯಸ, ಕೊಬ್ಬರಿ ಹೋಳಿಗೆ ಬೇಕಾದ್ದು ಮಾಡಿಕೊಳ್ಳಲಿ. ರಾತ್ರಿಯ ತಲೆನೋವು ಅಂತಿದ್ದೆಯಲ್ಲ, ಒಂದಿಷ್ಟು ಮೊಸರನ್ನು ಊಟ ಮಾಡಿ ಮಲಗಿಬಿಡು. 2 ಗಂಟೆಗೆ ಹುಡುಗರು ಬರೋವರೆಗೂ ಏಳಬೇಡ ಎಂದ. ಮಗನ ಮಾತಿನ ವರಸೆ ಕೇಳಿ ಲಲಿತಮ್ಮ ಕಂಗಾಲಾಗಿ, ಏನು ಹೀಗೆ ಹೇಳ್ತಿ? ನಾನೊಬ್ಬಳೆ ಎಷ್ಟು ಮಾಡಲಿ? 2 ಸೇರಿ ಕೋಡುಬಳೆಯ ಹಿಟ್ಟು ಕಲಿಸಿದ್ದೀನಿ. ಈ ಕಡೆ ತಿಂಡಿ ಮಾಡಲ್ಲ, ಆ ಕಡೆ ಅಡಿಗೆ ಮಾಡಲ್ಲ ಎಂದು ಅಲವತ್ತುಕೊಂಡರು. ನೋಡಮ್ಮ, ಅವಳೇನು ಮೊದಲ ಸಲ ತವರಿಗೆ ಬಂದವಳಲ್ಲ. ಮದುವೆಯಾಗಿ 10 ವರ್ಷದಿಂದ 20 ಸಲ ಬಂದಿದ್ದಾಳೆ. ಮಾಡೋದು ರಾಶಿ ರಾಶಿ ಮಾಡ್ತಿ. ಮೊಮ್ಮಕ್ಕಳಿಗೆ 2 ರುಚಿ ನೋಡಲಿಕ್ಕೆ ಕೊಡ್ತೀಯಾ? ಈ ತುಂಬಿಸಿ ಕಳಿಸೋ ಪದ್ಧತಿ ಇನ್ನಾದರೂ ಸಾಕು ಎಂದ. ಲಲಿತಮ್ಮ ಕೋಪದಿಂದ, ಏಕೋ ಎಂದೂ ಇಲ್ಲದು ಹೀಗಾಡ್ತಿ? ಮದುವೆ ಆದ 10 ವರ್ಷದಿಂದ ತಾಯಿಗೆ ಅಂತ 2 ಸೀರೆ ತಂದುಕೊಟ್ಟಿದ್ಯಾ? ಪಾಪ, ಅವಳೇ ವರ್ಷಕ್ಕೆ 1,500 ರೂಪಾಯಿಗಳು ಖರ್ಚು ಮಾಡಿ ಸೀರೆ ಬಟ್ಟೆ ತಂದು ಕೊಡ್ತಾಳೆ ಎಂದರು. ಅಮ್ಮ, ನಿನ್ನ ಹೆಸರಲ್ಲಿ ಕಟ್ಟಿರೋ ಆ 20,000 ಅವಳ ಗಂಡ ಪೋಸ್ಟ್ ಆಫೀಸ್ನಿಂದ ಅದರ ಬಡ್ಡಿ 2,400 ರೂಪಾಯಿ ತಂದು ಕೊಡ್ತಾರೆ. ಅದನ್ನು ನೇರವಾಗಿ ಅಣ್ಣನ ಕೈಲಿ ಕೊಟ್ಟರೆ ಮನೆಯವರಿಗೆಲ್ಲರಿಗೂ
ವರ್ಷದ ಬಟ್ಟೆ, ನಿನಗೂ 200 ರೂಪಾಯಿಗಳ 2 ಸೀರೆ ಸಿಗುತ್ತೆ. ಅಂಥ ಸೀರೆ ಸಾಕ ನಿಂಗೆ? ಅತ್ತಿಗೆ, ಈ 10 ವರ್ಷದಿಂದ ವರ್ಷಕ್ಕೆ 2 ಸಾಧಾರಣ ಸೀರೆಗಳಲ್ಲಿದ್ದರೆ 150ರ 2 ಸೀರೆ ಬಿಟ್ಟರೆ ಬೇರೇನಿಲ್ಲ. ಆದರೆ ನೀನು 400 ರೂಪಾಯಿಗಳ 4 ಸೀರೆ, ಒಳಲಂಗ, 8 ಕುಪ್ಪುಸ, ಮಗಳು ಕೊಟ್ಟಳು ಅಂತ ನೆಪ ಮಾಡಿ ಉಡ್ತಿ. ಶತ ಜಿಪುಣಿ ಅವಳು. ನಿನಗಾಗಿ ಹಣ ಖರ್ಚು ಮಾಡ್ತಾಳ? ಅವಳ ಮದುವೆಯಲ್ಲಿ ಖರ್ಚಾಗಿ ಉಳಿದ ಹಣ ನಿನ್ನ ಹೆಸರಲ್ಲಿ ಅವರೂರಿನ ಪೋಸ್ಟ್ ಆಫೀಸ್ನಲ್ಲಿ ಇಟ್ಟಿದ್ದಿ. ತಂದು ಕೊಟ್ಟಂಗೆ ನಾಟಕ ಆಡ್ತಾಳೆ. ಅವಳಿಗೆ ಪುಕ್ಕಟೆ ಕೀರ್ತಿ, ನಿನಗೆ ತುಂಬಿದ ಸಂಸಾರದಲ್ಲಿ ನೀನೊಬ್ಬಳು ಬಣ್ಣ ಬಣ್ಣವಾಗಿ ಹುಟ್ಟಿ ಎಂಬ ಅಪಕೀರ್ತಿ. ಇಲ್ಲ, ಮಗಳು ಕೊಟ್ಟಳು ಅಂತ ನಾಟಕ ಆಡ್ತಿದ್ದಿ ಎಂದು ವೈಜಯಂತಿ ನುಡಿದಾಗ ಲಲಿತಮ್ಮ ಅಳುತ್ತಾ, ಯಾವ ಜನ್ಮದ ಶತ್ರುನೋ ಈ ಪಾಪಿ ಮಗಳಾಗಿ ಹೇಗೆ ಕಾಡಿಸ್ತಾ ಇದ್ದಾಳೆ. ದೇವರಂತ ಮಗ, ಮಗಳಿಗಿನ್ನ ಹೆಚ್ಚಾಗಿರೋ ಸೊಸೆ, ಇವರ ಮಧ್ಯೆ ನಾನು ಕಳ್ಳ ದುಡ್ಡು ಸುಳ್ಳು ಹಣ ಇಟ್ಕೊಂಡು ಕಾಲ ಹಾಕಬೇಕೇನೆ ಎಂದು ನುಡಿದು ಶ್ಯಾಮು ಊಟ ಹಾಕ್ತೀನಿ ಎಂದರು. ಅಮ್ಮ, ಅವಳು ನನಗೆ ಊಟ ಹಾಕಿ ತಾನು ತನ್ನ ಜೊತೆ ಒಂದಿಷ್ಟು ತಿಂದು ಮಲಗ್ತಾಳೆ. 12 ಗಂಟೆಗೆ ಎದ್ದು ಮಕ್ಕಳಿಗೆ ಡಬ್ಬಿ ತಗೊಂಡು ಹೋಗ್ತಾಳೆ. ನಿನ್ನ ಬೀಗದೌತಣದ ಅಡಿಗೆ ತಿಂಡಿ ಅವಳಿಗೆ ಹಚ್ಚಬೇಡ ಎಂದವನೇ, ಬಾ ವಸು, ನನಗೆ ಊಟ ಹಾಕು ಎಂದ. ವಸುಂಧರ ಒಳಗೆ ಬಂದಳು. ವೈಜಯಂತಿ ಚಪ್ಪಲಿ ಮೆಟ್ಟಿ ಶಾಲೆಗೆ ಬಂದಾಗ 10:15. ಮೊದಲನೇ ಪೀರಿಯಡ್ ಶುರು ಆಗಿತ್ತು. ಹಾಜರಿ ಹಾಕಲು ಹೋದಾಗ ಆಫೀಸ್ ಚೇಂಬರಲ್ಲಿ ಬಂದು ಕಾಣು ಎಂಬ ಸೂಚನೆ ಇತ್ತು. ಸಂಬಳ ಅತಿ ಕಡಿಮೆ ಆದರೂ ಈ ಶಾಲೆಯಲ್ಲಿ ಶಿಸ್ತು ಅತಿ ಜಾಸ್ತಿ. ಪ್ರಿನ್ಸಿಪಾಲರ ಕೋಣೆಗೆ ಬಂದಳು. ಕುರ್ಚಿಯ ಮೇಲೆ ಕುಳಿತಿದ್ದ ಪ್ರಿನ್ಸಿಪಾಲ್ ಅವಳ ಕಡೆಗೆ ತಮ್ಮ ತೀಕ್ಷ್ಣ ದೃಷ್ಟಿ ತೂರಿ, ಕೂತ್ಕೋ, ಶಾಲೆಗೆ ಏಕೆ ಲೇಟಾಗಿ ಬಂದೆ ಎಂದರು. ಸ್ವಲ್ಪ ಜ್ವರ ಇತ್ತು ಮೇಡಮ್, ಮೆಡಿಕಲ್ ಶಾಪ್ಗೆ ಹೋಗಿ ಔಷಧ ತಗೊಂಡು ಬಂದೆ ಎಂದು ಸರಾಗವಾಗಿ ಹೇಳಿದಳು. ಇವತ್ತಿನ ನಿನ್ನ ಅಟೆಂಡೆನ್ಸ್ನಲ್ಲಿ 1 ರೆಡ್ ಮಾರ್ಕ್ ಬಿದ್ದಿದೆ. ಇಂಥ 3 ರೆಡ್ ಮಾರ್ಕ್ ಆದರೆ ನಿನ್ನ 1 CL ನಾಶವಾಗುತ್ತೆ. ನಾನು ಅಶಿಸ್ತು ಸಹಿಸಲ್ಲ. ನಿನಗೆ ಗೊತ್ತಿರಬಹುದು. ಹೌದು ಮೇಡಮ್, ಅಶಿಸ್ತು, ಲಂಚ, ಭ್ರಷ್ಟಾಚಾರಗಳಿಂದಲೇ ನಮ್ಮ ದೇಶ ಹಾಳಾಗ್ತಿದೆ. 800 ರೂಪಾಯಿಗಳಿಗೆ ಸೈನ್ ಹಾಕಿಸಿಕೊಂಡು 400 ರೂಪಾಯಿ ಕೊಡೋ ಈ ಭ್ರಷ್ಟಾಚಾರ ವ್ಯವಸ್ಥೆ ಮೊದಲು ಹೋಗಬೇಕು. 10,000 ರೂಪಾಯಿ ಲಂಚ ಕೊಟ್ಟರೆ ನನ್ನ ಲೀವ್ ನನಗೆ ಉಳಿಸಿ B.Ed ಮುಗಿಸಿಕೊಂಡು ಬರೋವರೆಗೆ ಪೋಸ್ಟ್ ಕಾದಿಟ್ಟಿರ್ತೀನಿ ಅಂದಿರಿ. ಆದರೆ ನಾನು 10,000ವಲ್ಲ, 10 ಪೈಸೆ ಸಹ ಕೊಡಲಿಕ್ಕೆ ಸಿದ್ಧಳಿಲ್ಲ. ನೀವು ಅಶಿಸ್ತು ದ್ವೇಷಿಸ್ತೀರಿ, ನಾನು ಲಂಚ ದ್ವೇಷಿಸ್ತೀನಿ ಎಂದಳು. ಪ್ರಿನ್ಸಿಪಲ್ ಅವರ ಮುಖ ಕೋಪದಿಂದ ಕೆಂಪಾಯಿತು. ರ್ಯಾಸ್ಕಲ್, ಯಾರ ಮುಂದೆ ಮಾತಾಡ್ತಿದ್ದಿ, ಜ್ಞಾನ ಇದೆಯಾ ಎಂದರು. ಒಬ್ಬ ಲಂಚಕೋರ ಅಧಿಕಾರಿ ಮುಂದೆ ಮಾತಾಡ್ತಿದ್ದೀನಿ. ಶಾಲೆಯ 20 ಜನ ಉಪಾಧ್ಯಾಯಿನಿಯರು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಅಧಿಕಾರದ ಬಲದಿಂದ ತಿಂಗಳಿಗೆ 5,000ದವರೆಗೆ ಭ್ರಷ್ಟಾಚಾರದ ಮೂಲಕ ತಿಂತಾ ಇರೋ ಒಬ್ಬ ಹೆಂಗಸಿನ ಹತ್ತಿರ ಡೊನೇಷನ್ ನೆಪದಲ್ಲಿ ಪಾಲಕರ ಹತ್ತಿರ ಪಡೆದ ಹಣದಲ್ಲಿ ಅರ್ಧದಷ್ಟು ಶಾಲೆಯ ಅಭಿವೃದ್ಧಿ ಕಾರ್ಯಕ್ಕೆ ಖರ್ಚು ಮಾಡಿ ಸುಳ್ಳು ಲೆಕ್ಕ ತೋರಿಸಿ ಇದುವರೆಗೂ ಲಕ್ಷಾಂತರ ರೂಪಾಯಿ ನುಂಗಿ ಹಾಕಿದ ಒಬ್ಬ ಮೋಸಗಾತಿ ಜೊತೆ ಮಾತಾಡ್ತಿದ್ದೀನಿ ಎಂದಳು. ಆಕೆ ಕೋಪದಿಂದ, ಜಾಸ್ತಿ ಹರಟಬೇಡ, ಎಟ್ ಒನ್ಸ್ ಯು ವಿಲ್ ಲೂಸ್ ಯುವರ್ ಜಾಬ್ ಎಂದರು. ಏಪ್ರಿಲ್ 10ಕ್ಕೆ ರಾಜೀನಾಮೆ ಬರೋ ಹಾಗೆ ಈ ದಿನವೇ ಆಫೀಸ್ ಸೆಕ್ಷನ್ನಲ್ಲಿ ರಾಜೀನಾಮೆ ಎಸಿತೀನಿ. ಅದುವರೆಗೂ ನಾನು ಇಲ್ಲಿರೋದ್ರಲ್ಲಿ ಏನಾದರೂ ತೊಂದರೆ ಕೊಡಲಿಕ್ಕೆ ಪ್ರಯತ್ನಿಸಿದರೆ ನಿಮ್ಮ ಬಂಡವಾಳ ಎಲ್ಲ ಬಯಲಿಗೆಳೆದು ಗ್ರಾಚಾರ ಬಿಡಿಸಿಬಿಡ್ತೀನಿ. ಜಿಲ್ಲಾ ಮಟ್ಟದ ಪತ್ರಕರ್ತರು, ರಾಜ್ಯ ಮಟ್ಟದ ಪತ್ರಿಕಾ ವರದಿಗಾರರನ್ನು ಕರೆಸಿ ನಿಮ್ಮ ಸಂಸ್ಥೆಯ ಎಲ್ಲ ಭ್ರಷ್ಟಾಚಾರ ಹೊರಗೆಳಿತೀನಿ ಎಂದವಳೆ ಅಲ್ಲಿಂದ ಆಫೀಸ್ ಸೆಕ್ಷನ್ನಿಗೆ ಬಂದು ರಾಜೀನಾಮೆ ಬರೆದು ಕೊಟ್ಟಳು. ರಾಜೀನಾಮೆ ಕೊಡುವವರು 2 ತಿಂಗಳ ಮೊದಲೇ ಕೊಡಬೇಕು ಎಂಬ ನಿಯಮವಿತ್ತು. 4 ಲೀವ್ ಬರೆದು ಬಿಸಾಕಿ ತನ್ನ ಗೆಳತಿ ವಾರುಣಿಯ ಮನೆಗೆ ಬಂದಳು. ಏನು ಅಮ್ಮ ಅವರು, ಅಪರೂಪಕ್ಕೆ ಈ ದಿನ? 2 ಗಂಟೆ ನಿನ್ನ ಬೆಡ್ರೂಮಲ್ಲಿ ಏಕಾಂತವಾಗಿ ನಿದ್ರೆ ಮಾಡ್ತೀನಿ, ನೀನು ಬರಬಾರದು ಎಂದಳು. ಬಾಬಾ ಸೈಕಲ್ದು ರಿಕಾರ್ಡ್ ಹಾಕ್ತೀನಿ, ಮೊನ್ನೆ ತಂದಿದ್ದೀನಿ ಎಂದಳು. ಬೇಡ, ಸಂಗೀತ ಸಾಹಿತ್ಯ ಎಲ್ಲದರಿಂದ ವಿಮುಖಳಾಗಿದ್ದೀನಿ ಎಂದಳು. ವಾರಿಣಿ ತ್ರಿವೇಣಿಯವರ ಅಪಸ್ವರ ಹಿಡಿದು ಹಜಾರದಲ್ಲಿ ಓದುತ್ತಾ ಕುಳಿತಳು. ಅವಳು ಮಲಗುವ ಕೋಣೆಯ ಶಯ್ಯಾಗ್ರಹದಲ್ಲಿ ಎತ್ತರವಾದ ಮಂಚದ ಮೇಲಿನ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿದ ವೈಜಯಂತಿಯ ಮನಸ್ಸು ವಿಪ್ಲವಗೊಂಡಿತ್ತು. 24 ವರ್ಷದ ತಾನು ಇದುವರೆಗೆ 30ಕ್ಕೂ ಹೆಚ್ಚು ವಧು ಪರೀಕ್ಷೆ ಎದುರುಗೊಂಡಿದ್ದೆ. ಬಣ್ಣ ಕಪ್ಪು ಎಂಬ ಒಂದೇ ಕಾರಣಕ್ಕೆ ಹೆಚ್ಚಿನ ವರಗಳು ತನ್ನನ್ನು ಆಗ ನಿರಾಕರಿಸಿದರು. ಅವಳ ಮದುವೆ ಗೊತ್ತಾದರೆ 25,000 ರೂಪಾಯಿ ಸಾಲ ಮಾಡಬೇಕಪ್ಪ. ವೈಶಾಲಿಯ ಮದುವೆಯಲ್ಲಿ ನಿನ್ನ ಮೇಲೆ 3 ಕಾಸಿನ ಖರ್ಚು ಹಾಕಿಲ್ಲ. ಆದರೆ ಇವಳ ಮದುವೆ ಗೊತ್ತಾದರೆ 25,000 ರೂಪಾಯಿ ಸಾಲ ಮಾಡಬೇಕು. 6 ವರ್ಷದ ಹಿಂದೆ ತಾಯಿ ರಾಗ ಹೀಗಿತ್ತು. ಆಗ 18ರ ವಯಸ್ಸು ತನಗೆ. ಫಸ್ಟ್ BA ಓದುತ್ತಿದ್ದೆ. 16 ವರ ನೋಡಿದರೂ ಒದಗಿ ಬರಲಿಲ್ಲ. ಸಣಕಲು ಹಾಗೂ ಕಪ್ಪು, ಎತ್ತರವಾಗಿ ಮಡಿ ಕೋಲಿನಂತಿದ್ದೆ ತಾನು. ಶಾಮಣ್ಣ ಒಂದು ಪ್ರೈವೇಟ್ ಹಣಕಾಸಿನ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿದ್ದ. ಹಂತ ಹಂತವಾಗಿ ಮೇಲೇರಿದ ಸಂಬಳ. ಈಗ 3,000 ರೂಪಾಯಿಗಳಿತ್ತು. ರಿಟೈರ್ಡ್ ಆಗುವ ಹೊತ್ತಿಗೆ ಸಂಬಳ 5,000ವಾಗಬಹುದು ಎಂದು ಆಗಾಗ ಲೆಕ್ಕಾಚಾರ ಮಾಡಿ ಹೇಳುತ್ತಿದ್ದ. ಆ 5,000 ರೂಪಾಯಿಗಳ ಸಂಬಳ 3 ವರ್ಷ ತಗೊಳ್ಳೋ ಹೊತ್ತಿಗೆ ರಿಟೈರ್ಡ್ ಆಗಿಬಿಡುತ್ತೆ ಎನ್ನುತ್ತಿದ್ದ. ಪೆನ್ಷನ್ ಇಲ್ಲ. 2 ಲಕ್ಷದವರೆಗೆ ಪ್ರಾವಿಡೆಂಟ್ ಫಂಡ್ ಗ್ರ್ಯಾಚ್ಯುಟಿ ಬರಲಿತ್ತು. ಪ್ರಾವಿಡೆಂಟ್ ಫಂಡ್ನ ಮೇಲೆ ಈಗ 20,000 ರೂಪಾಯಿ ಸಾಲ ಮಾಡಿದರು. ಪೆನ್ಷನ್ ಹೊತ್ತಿಗೆ ಬರುವ ಹಣ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಸಂಬಳದಲ್ಲಿಯೂ ಈಗ ಕಡಿತ ಬೀಳುತ್ತೆ ಎಂದು ಒಂದು ದಿನ ಲೆಕ್ಕಾಚಾರ ಹಾಕಿ ತೋರಿಸಿದ. ಆದರೆ ಅವನು ಸಾಲ ಮಾಡುವ ಪ್ರಸಂಗವೇ ಬರಲಿಲ್ಲ. ಅಕ್ಕ SSLC ಮಾತ್ರ ಓದಿದಳು. ತಾನು ಕಾಲೇಜು ಓದಿದ ಹುಡುಗಿ ಎಂದು ತಾಯಿ ಗೊತ್ತು ಮಾಡಿದ್ದು ಆಗೆಲ್ಲ ಡಾಕ್ಟರ್, ಇಂಜಿನಿಯರ್, ಲೆಕ್ಚರರ್ ಅಂತ ಹೊರಗಳೆ.
ಅವರಾರೂ ತನ್ನ ಒಪ್ಪಿರಲಿಲ್ಲ. ಕೆಲವು ವರಗಳು ಹಣದಾಸೆಗೆ ಒಪ್ಪಿದರೂ ಅವರ ಬಜೆಟ್ ತೂಗಿಸಲು 50,000ದವರೆಗೆ ಖರ್ಚು ಬರುತ್ತಿತ್ತು. ಹೀಗಾಗಿ BA ಪಾಸಾದ 1 ವರ್ಷದ ನಂತರ ಅದೇ ಊರಿನ ಒಂದು ಖಾಸಗಿ ಶಾಲೆಗೆ ಕೆಲಸಕ್ಕೆ ಸೇರಿದಳು. ಹಣ ಕೂಡಿಟ್ಕೊ, ಮದುವೆಗಾಗುತ್ತೆ ಎಂಬ ತಾಯಿಯ ವರಾತಕ್ಕೆ ಹೆದರಿ ತಿಂಗಳ 400 ರೂಪಾಯಿ ಸಂಬಳ ಬ್ಯಾಂಕಿಗೆ ಹಾಕುತ್ತಿದ್ದಳು. ಈಗ 24ರ ಹರೆಯ. ಕೆಲಸಕ್ಕೆ ಸೇರಿದ 3 ವರ್ಷದಿಂದ ನಡೆದ ಯಾವ ಒಂದು ವಧು ಪರೀಕ್ಷೆಯಲ್ಲಿ ಅವಳು ಗೆದ್ದಿರಲಿಲ್ಲ. ಆದರೆ ಆ ಜಿಲ್ಲೆಗೆ ಹತ್ತಿರದ ಒಂದು ತಾಲೂಕಿನಲ್ಲಿದ್ದ ವೈಶಾಲಿ ಈಗ ತಂಗಿಗೆ ಒಂದು ವರ ನೋಡಿದಳು. ಹುಡುಗ 30 ವರ್ಷದವನು, ಬಣ್ಣ ಕಪ್ಪಾದರೂ ಎತ್ತರವಾಗಿ ಲಕ್ಷಣವಾಗಿದ್ದ, ಹೈಸ್ಕೂಲ್ ಮಾಸ್ತರು, BA ಓದಿದ್ದ, ಒಂದು ಸ್ವಂತ ಮನೆ ಇತ್ತು. ತಂಗಿಯ ಮದುವೆ ಸಂದರ್ಭದಲ್ಲಿ 2.5 ಲಕ್ಷ ರೂಪಾಯಿಗಳ ಆ ಮನೆಯನ್ನು 1 ಲಕ್ಷಕ್ಕೆ ಭೋಗ್ಯಕ್ಕೆ ಹಾಕಿದ್ದ. ಪಿತ್ರಾರ್ಜಿತ ಆಸ್ತಿ ಮಗನಿಗೆ ತಪ್ಪಿತಲ್ಲ ಅಂತ ನಮಗೆ ವ್ಯಥೆ ಇದೆ. ನಾವಂತೂ ಮುದುಕರು, ಏನೂ ಮಾಡೋ ಹಾಗಿಲ್ಲ. ಒಬ್ಬ ಮಗಳ ಮದುವೆಗೆ ಹೊಲ ಗದ್ದೆ ಮಾರಿ ಹಾಕಿದೆವು, ಇನ್ನೊಬ್ಬ ಮಗಳ ಮದುವೆಗೆ ಮನೆ ಭೋಗ್ಯಕ್ಕೆ ಹಾಕಿದೆವು. ಈಗ ನಮಗೆ 1 ಲಕ್ಷ ರೂಪಾಯಿ ಕೊಟ್ಟು ಮನೆ ಬಿಡಿಸಿಕೊಡೋ ಹುಡುಗಿ ಬೇಕು ಎಂದರು. ವೈಶಾಲಿ ತಾಯಿಯ ಜೊತೆ ಮಾತನಾಡಿ, ಅಮ್ಮ, ನಿನ್ನ ಬಳಿ ಇರೋ 5 ತೊಲೆ ಚಿನ್ನ ಅವಳಿಗೆ ಹಾಕು. ಅವಳು ಕೂಡಿಟ್ಟ 12,000ದಲ್ಲಿ ಮದುವೆ ಆಯಿತು ಅನಿಸೋಣ. ಈ ಮನೆ 1 ಲಕ್ಷ ರೂಪಾಯಿಗೆ ನಾನು ಕೊಂಡ್ಕೋತೀನಿ. ನನ್ನ ಪಾಲಿಂದು ಈ ಮನೆಯಲ್ಲಿ 50,000 ರೂಪಾಯಿ ಬರಬೇಕಿದೆ. ಹೀಗಾಗಿ ನನಗೆ ಮನೆ ರಿಜಿಸ್ಟ್ರೇಷನ್ ಮಾಡಿಕೊಡಿ. 1 ಲಕ್ಷ ರೂಪಾಯಿ ತಕ್ಷಣ ಕೊಡ್ತೀನಿ. ನಾನು ಮೇಲೂ ದುಡ್ಡು 1 ಲಕ್ಷ ಖರ್ಚು ಮಾಡಿ ಮಾಡರ್ನ್ ಬಂಗಲೆ ಟೈಪ್ ಇದನ್ನು ಕಟ್ಟಿಸ್ತೀನಿ. ಹಿಂದುಗಡೆ ಚಿಕ್ಕ ಔಟ್ ಹೌಸ್ ಕಟ್ಟಿಸ್ತೀನಿ. 10 ವರ್ಷ ಬಾಡಿಗೆ ಇಲ್ಲದೆ ಅಣ್ಣ ಅತ್ತಿಗೆ ನೀವೆಲ್ಲ ಇರಿ. 10 ವರ್ಷದ ಮೇಲೆ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟರೆ ಅಣ್ಣನಿಗೆ ಹಿಂದಿನ ಮನೆ ಕೊಟ್ಟು ಬಿಡ್ತೀನಿ ಎಂದಳು. ನಿನ್ನದು ಚಿನ್ನದಂಥ ಮನಸ್ಸು ಕಣೆ. ಲಕ್ಷಾಂತರ ಖರ್ಚು ಮಾಡದೆ ಇವಳನ್ನು ವಿವಾಹ ಮಾಡಿ ಕಳಿಸ್ಲಿಕ್ಕಾಗಲ್ಲ. ಶ್ಯಾಮಣ್ಣ ಸಾಲ ಮಾಡೋ ಹಾಗಿಲ್ಲ. ಅವನ ಮಕ್ಕಳ ಮರಿ ಭವಿಷ್ಯ ಇದೆ. ಈಗ ಮನೆ ಹೊರಗಿನವರಿಗೆ ಮಾರಿದರೆ ಹೊಸದಾಗಿ ಕೊಂಡೋರು ನಮ್ಮನ್ನು ಇರಲಿಸ್ತಾರಾ? ಎಂದಿದ್ದರೂ ಆಸ್ತಿ ಇದೆ ಅಂದರೆ 3 ಪಾಲಾಗಿ ಅವನಿಗೆ ಉಳಿಯೋದು ತುಂಡು ಮನೆ. ಈ ತರಹ ಆದರೆ ಅವನಿಗೆ ಸಾಲದ ಹೊರೆ ಇಲ್ಲದೆ ಮದುವೆ ಆಗುತ್ತೆ. ಈ ಮನೆಯ ಅಕ್ಕಪಕ್ಕದ ಆ ದೊಡ್ಡ ಸೈಟ್ ಕೊಳೆ ಕಸಗಳ ಆಗರವಾಗಿದೆ. ಅದನ್ನು ಶುಚಿ ಮಾಡೋದ್ರಲ್ಲಿ ಹಬ್ಬ ಹಾಡಿ ಬಂದಾಗ ಒದ್ದಾಡೋ ಹಾಗಾಗುತ್ತೆ ಎಂದಳು. ಅನಂತರ ಮಗನ ಮುಂದೆ, ಶ್ಯಾಮು, ವೈಶಾಲಿ ಹೇಳಿದ್ದರಲ್ಲಿ ವಿವೇಕ ಇದೆ ಕಣೋ. ವೈಜಯಂತಿ ಹೇಳಿದ ಹಾಗೆ ನಿನ್ನ ತಲೆಯ ಮೇಲಿನ ಭಾರವೂ ಇಳಿಯುತ್ತೆ. ನಿನಗೊಂದು ಪುಟ್ಟ ಮನೇನೂ ಸಿಗುತ್ತೆ. ಮುಂದೆ ಆಸ್ತಿ ಪಾಲು ಅನ್ನೋ ಸಮಸ್ಯೆ ಇರಲ್ಲ ಎಂದರು. ವೈಶಾಲಿ ಬೆಣ್ಣೆಯಲ್ಲಿ ಕೂದಲೆಳೆ ನೈದಂತೆ, ನೋಡು ಶ್ಯಾಮಣ್ಣ, ಮನೆ ವಿಷಯ ಈಗಲೇ ಬಗೆಹರಿದರೆ ಒಳ್ಳೆಯದು. ನಾಳೆ ಅವಳ ಅತ್ತೆ ಮನೆಯವರು ಬಲವಾಗಿ ಹಠ ಹಿಡಿದು 1.5 ಲಕ್ಷ ಬೇಕು ಅಂದರೆ ನಮ್ಮ ಮಾವ ಈಗ 50,000ವಾದರೂ ತಗೊಂಬಾಮ ಅಂದಿದ್ದಾರೆ. ಮುಂದೆ ನೀನು ಸಾಲ ಮಾಡಿ ಅವಳ ಮದುವೆ ಮಾಡಿ ಮನೇಲಿ ಸಹ ಪಾಲು ಕೊಡೋದಂದ್ರೆ ಹಿಂಸೆ ಆಗುತ್ತೆ. ಒಂದು ಮನೆ ಇದೆ, ಪಿತ್ರಾರ್ಜಿತ ಅಂದರೆ ಪಾಲಿನ ಸಮಸ್ಯೆ ಏಳುತ್ತೆ. ಮದುವೆ ಸಮಯದಲ್ಲಿ ಮಾರಿ ಹಾಕಿದೆವು ಅಂದರೆ ಮುಂದೆ ಏನು ಪ್ರಾಬ್ಲಮ್ ಬರಲ್ಲ. ನಿನಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈಗ ನಮ್ಮ ಅತ್ತೆ ಮಾವನ ಪ್ರಾಬಲ್ಯ ಇದೆ, ಆಗಲೂ ಅವರಿಗೆ ಹೆದರ್ತೀನೇನು ಎಂದಳು. ಮನೆ ಹೇಗೆ ಕಟ್ಟಿಸ್ತೀಯ ವೈಶಾಲಿ? ತಾಯಿ ಸಂಭ್ರಮದಿಂದ ಕೇಳಿದರು. ವೈಶಾಲಿ ವರ್ಣಿಸುತ್ತಾ, ಹೊರಗಡೆ ಕಾಂಪೌಂಡ್ದಿಂದ ಬರ್ತಾಳೆ ದೊಡ್ಡ ವರಾಂಡದ ಒಳಗೆ ದೊಡ್ಡ ಹಜಾರದಿಂದ ಒಳಗೆ ಬಂದರೆ ಈಗಿರೋ ಭಾಗ. ಈ ಪುಟ್ಟ ಹಜಾರ 2 ವಿಶಾಲ ಕೋಣೆಗಳು. ಒಳಭಾಗಕ್ಕೆ ಅಡಿಗೆ ಮನೆ, ದೇವರ ಮನೆ, ಯಾವುದೂ ಬದಲಾಯಿಸಲ್ಲ. ಆದರೆ ಈಗ ಇರೋ ಆ ಬಚ್ಚಲ ಮನೆಗೆ ಅಟ್ಯಾಚ್ಡ್ ಆಗಿ ಒಂದು ರೂಮ್ ಕಟ್ಟಿಸಿ, ಹಿಂಭಾಗಕ್ಕೆ ಬೋರ್ವೆಲ್ನ ಪಕ್ಕ ಒಂದು ಸಣ್ಣ ಮನೆ, ಒಂದು ಹಜಾರ, ಒಂದು ರೂಮ್, ಅಡಿಗೆ ಮನೆ, ಬಚ್ಚಲು ಮನೆ ಕಟ್ಟಿಸಿ ಆ ತೆಂಗಿನ ಮರದ ಹತ್ತಿರ 2 ಲೆಟ್ರಿನ್ ಕಟ್ಟಿಸ್ತೀನಿ. ಬಾವಿಗೆ ಪಂಪ್ ಹಾಕಿಸಿ ಓವರ್ ಹೆಡ್ ಟ್ಯಾಂಕ್ ಮಾಡಿಸಿ ಅಡಿಗೆ ಮನೆ ಬಚ್ಚಲ ಮನೆ ಎಲ್ಲ ಕಡೆನಲ್ಲಿ ಹಾಕಿಸ್ತೀನಮ್ಮ. ಈಗಿನ ಹಾಗೆ ಸೇದೋ ತಾಪತ್ರಯವಿಲ್ಲ. ಕೈ ಇಟ್ಟ ಕಡೆ ನೀರು ಎಂದಳು ಲಲಿತಮ್ಮ ಸಂತಸದಿಂದ. ಸದ್ಯ ಶಾಮು ಪುಣ್ಯ ಮಾಡಿದ. ನೀನು ತವರು ಮನೆಯ ಭಾಗ್ಯಲಕ್ಷ್ಮಿ. ಶಾಮು ಪಾಲಿನ ಎಲ್ಲ ಚಿಂತೆ ಬಗೆಹರಿಸ್ತಿದ್ದಿ. ಆ ನೀರು ಸೇದಲಾರದೆ ಶಾಮು ಹತ್ತಿರ ವಸು ಆಗಾಗ ಜಗಳ ಆಡೋಳು. ಈ ದೊಡ್ಡ ಸಂಸಾರಕ್ಕೆ ಅಲ್ಪ ಸ್ವಲ್ಪ ನೀರು ಸಾಲುತ್ತಾ? ಪುಟ್ಟ ಮನೆಯಲ್ಲಿ ನೀರು ಅಂದರೆ ವಸುಗೂ ಕೆಲಸ ಆಡಿದ ಆಟ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 26 ವರ್ಷ ಆದರೂ ಮದುವೆ ಇಲ್ಲದೆ ಕೂತ ಈ ಮಹಾತಾಯಿ ಹೊರೆ ಇಳಿದರೆ ಶಾಮು ಚಿಂತೆ ಪರಿಹಾರವೇ ಆಗುತ್ತೆ. ಇದೇ ಚಿಂತೆ ಹಚ್ಚಿಕೊಂಡು ಅವನ ತಲೆಯ ಕೂದಲೆಲ್ಲ ಬೆಳ್ಳಗಾಗ್ತಿದೆ. ಇನ್ನು 36 ವರ್ಷ ಅವನಿಗೆ. ತಾಯಿ ಮಗಳದು ಪ್ರತಿದಿನ ಇದೇ ಶೈಲಿಯ ಮಾತು. ಶಾಮುವಿಗೆ ಅವನ ತಂಗಿ ವೈಶಾಲಿಯಿಂದ ಮಹದುಪಕಾರವಾಗುತ್ತಿದೆ ಎಂಬ ಶೈಲಿಯು ಈ ಮಾತಿಗೆ ಶಾಮುವು ಮಂತ್ರ ಮುಗ್ಧನಂತೆ ವಶ ಆಗಿದ್ದ. ಅತ್ತಿಗೆ ವಸುಂಧರ ಆ ಮನೆಯ ದುಡಿಯುವ ಯಂತ್ರ. ಬೆಳಿಗ್ಗೆ 4 ಎದ್ದರೆ ರಾತ್ರಿ 10ರವರೆಗೆ ಕತ್ತೆಯ ಹಾಗೆ ದುಡಿಯುವ ಅವಳನ್ನು ನೋಡಿದರೆ ಸಂಕಟವಾಗುತ್ತಿತ್ತು. ಬಚ್ಚಲ ಮನೆ ನೀರೊಂದು ಶಾಮು 2 ಹೊತ್ತು ಸೇದಿ ಹಾಕುತ್ತಿದ್ದ. ಆದರೆ ಬೆಳಿಗ್ಗೆ ಎದ್ದು 6 ಗಂಟೆಯ ಒಳಗೆ ಸ್ನಾನ ಮಾಡಿ ಮಡಿ ಸೀರೆ ಉಟ್ಟು 10 ಕೊಡ ನೀರು ಸೇದುವ ಕೆಲಸ ವಸುಂಧರಳದು. ಲಲಿತಮ್ಮ 3 ತಂಡ ಕಾಫಿ ಮಾಡುವುದು, ಬೆಳಿಗ್ಗೆ ಚಪಾತಿ ಚಟ್ನಿ ಮಾಡುವುದು, 1-2 ಬಗೆ ಪಲ್ಯ ಮಾಡುವುದು. ಹೀಗೆ ಅಡಿಗೆ ಮನೆಯಲ್ಲಿದ್ದರೂ 4 ಎದ್ದು ಮನೆಯ ಒಳಭಾಗ ಹೊರಭಾಗ ಗುಡಿಸಿ ನೀರು ಹನಿಸಿ ಹೊಸ್ತಲಿಗೆ ಮನೆ ಮುಂಭಾಗಕ್ಕೆ ರಂಗೋಲಿ ಹಾಕುವುದರಿಂದ ಶುರು ಮಾಡಿ ಮಡಿ ನೀರು ಹಿಡಿದ ನಂತರ ಮಕ್ಕಳನ್ನು 8ರೊಳಗೆ ಸ್ನಾನ ಮಾಡಿ ತಯಾರು ಮಾಡಿ ಅವರಿಗೆ ಒಂದು ಅನ್ನ ತಿನ್ನಿಸಿ ಕಳಿಸುವಳು. ಅನಂತರ ಅನ್ನ ಹುಳಿ ಅವಳ ಪಾಲಿಗೆ ಕೆಲಸ.
9ಕ್ಕೆ ನಾದಿನಿಗೆ ಬಡಿಸಬೇಕು. 10 ಗಂಟೆಗೆ ಗಂಡನ ಊಟ. ಅನಂತರ ಆಕೆ, ನೀನು ಬಟ್ಟೆ ಒಗೆದುಕೊಂಡು ಬಾ, ನಾನು ರಾಯರ ಮಠ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ ಬರ್ತೀನಿ ಎಂದು ಹೊರಟರೆ ಅವಳು ಅತ್ತೆ ಸೀರೆ, ನಾದಿನಿ ಸೀರೆಯಿಂದ ಹಿಡಿದು ತನ್ನದು ಗಂಡ ಮಕ್ಕಳದು ಒಗೆಯ ಹೊತ್ತಿಗೆ 10 ಗಂಟೆ ಆಗಿರುತ್ತಿತ್ತು. 2ನೆಯ ಬಾರಿ ಕಾಫಿ ಕುಡಿದು ಮಠ ದೇವಸ್ಥಾನ ಎಂದು ಹೊರಟ ಲಲಿತಮ್ಮ ಅಲ್ಲೇ ತಮಗೆ ಬೇಕಾದ ಒಂದಿಬ್ಬರು ಗೆಳತಿಯರ ಜೊತೆ ಹರಟೆ ಹೊಡೆದು ಮನೆಗೆ ಬರುವ ಹೊತ್ತಿಗೆ 12:15. 10 ಕೊಡ ನೀರು ಸೇದಿ ಬಟ್ಟೆ ಒಗೆದು ಒಣಗೆ ಹಾಕಿ ಕೆಲವು ಮುಖ್ಯವಾದ ಪಾತ್ರೆ ಪಗಡೆ ತೊಳೆದು ವಸುಂಧರ ಕಾದಿರುತ್ತಿದ್ದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.